ನಮಸ್ಕಾರ ವೀಕ್ಷಕರೇ, ಡಿಎಂಕೆ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಸರ್ವರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಕಂಬಳಿ ನೇಕಾರರ ಮಗನಿಗೆ ಒಲಿದು ಬಂದ ಪಿಎಸ್ಐ ಹುದ್ದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಬಡತನದಲ್ಲಿ ಅರಳಿದ ಸಾಧಕ ಸಿದ್ದು ಪರಪ್ಪ ಜಿಡ್ಡಿಮನಿ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯ ಮತ್ತೊಂದು ಪ್ರತಿಭೆ ಸದ್ಯ ಪಿಎಸ್ಐ ಆಗಿ ಆಯ್ಕೆಯಾಗಿದ್ದಾರೆ. ಮಗನನ್ನು ಯಾವುದಾದ್ರೂ ಒಂದು ಹಂತಕ್ಕೆ ತರಲೇಬೇಕೆಂದು ತಂದೆ ಕಂಬಳಿ ನೇಕಾರಿಕೆ ಮಾಡಿ ಓದಿಸಿದ್ರು. ತಂದೆಯ ಕನಸಿಗೆ ತಕ್ಕಂತೆ ನಾನು ಆದ್ರೆ ಪೊಲೀಸ್ ಪಿಎಸ್ಐ ಆಗ್ತೀನಿ ಅಂತ ಸೇವೆ ಮಾಡ್ತೀನಿ ಅಂತ ಸಿದ್ದು ಪರಪ್ಪ ಜಿಡ್ಡಿಮನಿ ಕಾಕಿಯೊಂದಿಗೆ ಜನಸೇವೆ ಮಾಡಲು ಮುಂದಾಗಿದ್ದಾರೆ. ಸರಿಯಾಗಿ ಶ್ರಮವಹಿಸಿ ಓದಿದ್ರೆ ಏನಾದ್ರೂ ಸಾಧಿಸಬಹುದು ಎಂಬುದಕ್ಕೆ ಇದೊಂದು ಪ್ರತಿಭೆ ಉದಾಹರಣೆ. ಸಿದ್ದು ಪ್ರಭು ಜಿಡ್ಡಿಮನಿ ಅಂತ ಸರ್ ನನ್ನ ಹೆಸರು. ನಾನು PUC ಮುಗಿದ ತಕ್ಷಣ ಕಂಪ್ಯೂಟರ್ ಫೀಲ್ಡ್ಗೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಡಿಗ್ರಿ ಅಡ್ಮಿಷನ್ STC ಕಾಲೇಜ್ ಬನಹಟ್ಟಿ ಒಳಗೆ BCom ಅಡ್ಮಿಷನ್ ಮಾಡಿಸಿ ಅದ್ರ ಜೊತೆಗೇನೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ನಿ ರೀ. ಸೊ ಮನ್ಯಾಗೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ನನಗೆ ಯಾವುದಾದ್ರೂ ಒಂದು ಜಾಬ್ ಹಿಡಿಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದಂಥ ಒಂದು ಜರ್ನಿ. ಸೊ ಹಾಗೆ 3 ವರ್ಷ ಡಿಗ್ರಿ ಮುಗಿಸಿದ್ನಿ ಸರ್. ಆಮೇಲೆ ಆ ಡಿಗ್ರಿ ಒಳಗನ ನಾವು ಓದೋದ್ರ ಜೊತೆಗೆ ನಮ್ಮ ಊರಾಗ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಐತ್ರಿ. ಅಲ್ಲಿ ಕೋಚಿಂಗ್ ಸೆಂಟರ್ ಟೀಚಿಂಗ್ ಮಾಡಕ್ಕೆ ಚಾಲು ಮಾಡಿದ್ನಿ ಸರ್. ಸೊ ಟೀಚಿಂಗ್ ಮಾಡ್ಕೋತಾ ಡೈಲಿ ಓದ್ಕೋತಾ ಡಿಗ್ರಿ ಮುಗೀತು. ಡಿಗ್ರಿ ಮುಗಿದು ಒಂದು 3 ತಿಂಗಳೊಳಗೆ ಈ 402 PSI ಪೊಲೀಸ್ ಕಾಲ್ಫಾರ್ ಮಾತ್ರಿ PSI ಸಿವಿಲ. ಸೊ ಅದಕ್ಕೆ ನಾ ಅಪ್ಲೈ ಮಾಡಿ ಡೈಲಿ ಕಂಟಿನ್ಯೂಸ್ ಟೈಮ್ ಟೇಬಲ್ ಹಾಕೊಂಡು ಓದೋಕೆ ಸ್ಟಾರ್ಟ್ ಮಾಡಿದೆ ಸರ್. ಅಕ್ಟೋಬರ್ ಒಳಗೆ ಫಿಸಿಕಲ್ ಮುಗಿತ್ರಿ. ಫಿಸಿಕಲ್ ಮುಗಿದ್ಮೇಲೆ ಹಂಗೆ ಎಕ್ಸಾಮ್ ಇನ್ನು ನಡೆಸ್ತಾರೆ ನಾಳೆ ನಡೆಸ್ತಾರೆ ಅಂತ ಹೇಳಿ ಸ್ವಲ್ಪ ಅನಾನುಕೂಲಗಳಿಂದ ಹಾಗೆ ಪೋಸ್ಟ್ಪೋನ್ ಹಾಕೋತ ಬಂತ್ರಿ. ಸೊ ಪ್ರತಿನಿತ್ಯ ನಾನು ಕಂಟಿನ್ಯೂಸ್ ಆಗಿ 10 ರಿಂದ 12 ಗಂಟೆ ಸ್ಟಡಿ ಮಾಡತ್ತಿದ್ದೀನಿ ರೀ ಸರ್. ಸೊ ಅಟ್ ಎನಿ ಕಾಸ್ಟ್ ಏನಾದರೂ ಆಗಲಿ ಇದು ಫಸ್ಟ್ ಅಟೆಂಪ್ಟ್ ನಂದ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಬೇಕು ಅಂತ ಹೇಳಿ ಓದಿದ್ರಿ ಸರ್. ಸೊ ಕೊನೆಗೆ ಹೋದ ವರ್ಷ ಅಂದರೆ 2024 ಅಕ್ಟೋಬರ್ 3ನೇ ತಾರೀಕು ಎಕ್ಸಾಮ್ ನಡೀತೈತ್ರಿ. ಎಕ್ಸಾಮ್ ಮುಗಿಸಿ ಬರ್ತೇನೆ ರೀ ಸರ್. ಕ್ಯಾನ್ಸರ್ದು ಎಲ್ಲ ಚೆಕ್ ಮಾಡ್ಕೋತೀನಿ. ಸೊ ರಿಸಲ್ಟ್ಗೆ ವೇಟ್ ಮಾಡ್ತಿರ್ತೇನೆ ರೀ. ಸೊ ಡಿಸೆಂಬರ್ 26 ರಿಸಲ್ಟ್ ಬರ್ತೈತಿ ರೀ. ರಿಸಲ್ಟ್ ಒಳಗೆ ನಂದು 156ನೇ ರ್ಯಾಂಕ್ ರೀ. ರಾಜ್ಯಕ್ಕೂ 156ನೇ ರ್ಯಾಂಕ. ಸೊ ಇದು ನಂದು ಫಸ್ಟ್ ಅಟೆಂಪ್ಟ್ ಒಳಗೆ ಕ್ಲಿಯರ್ ಮಾಡೀನಿ ರೀ. ಸೊ ಪ್ರತಿಯೊಬ್ಬರು ನನಗೆ ಸಹಕಾರ ನೀಡಿದ್ರಿ. ನೀ ಏನು ಮಾಡ್ತಿ ಮಾಡಪ್ಪ, ಒಟ್ಟು ನೀವು ಓದು, ನೀ ಎಲ್ಲಿ ಮಟ್ಟ ಓದ್ತಾನೈತಿರ ಅಲ್ಲಿ ಮಟ್ಟ ಓದಿಸ್ತೀನಿ ಅಂತೇಳಿ ನಮ್ಮ ಮನ್ಯಾಗ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರಿ. ನಮ್ಮ ತಂದೆ ತಾಯಿ ಆಶೀರ್ವಾದ ರೀ. ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರಿ ಸರ್. ನಮ್ಮೂರಿನ ಮಗ ಇಂದು PSI ಪರೀಕ್ಷೆಯಲ್ಲಿ ಪಾಸಾಗಿದ್ದಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಕುಟುಂಬಕ್ಕೆ ಹೆಮ್ಮೆ ಇದೆ ಎಂದು ಸನ್ಮಾನಿಸಿದ್ದ ಹಿರಿಯರು ಹೇಳಿದ್ರು. ಸಿದ್ದು ಜಿಡ್ಡಿಮನಿ PSI ಆಗಿ ಪೊಲೀಸ್ ಇಲಾಖೆ ಸೇರಲೇಬೇಕು ಎಂದು ಛಲ ಬಿಡದೆ ಡಿಗ್ರಿ ಓದಿ ಬನಹಟ್ಟಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕೋಚಿಂಗ್ ಒಂದರಲ್ಲಿ ಕ್ಲಾಸ್ ಸಹ ತೆಗೆದುಕೊಳ್ತಿದ್ರು. ಅಂತಹ ಪ್ರತಿಭೆ ಸಾಧನೆಯ ಶಿಖರ ಏರಿದೆ. ಮುಂದೆ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗ್ಲಿ. ಕರ್ನಾಟಕ ರಾಜ್ಯದಲ್ಲಿ 156ನೇ ರ್ಯಾಂಕ್ನಲ್ಲಿ PSI ಹುದ್ದೆಯಲ್ಲಿ ಆಯ್ಕೆಯಾದ ಸಿದ್ದು ಊರಿನ ಕೀರ್ತಿ ತಂದಿದ್ದಾರೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಇವತ್ತಿನ ದಿನ ಸಿದ್ದು ಪರಪ್ಪ ಜಿಡ್ಡಿಮನಿಯವರು ಬಹಳ ಬಡತನದಲ್ಲಿ ಕಂಬಳಿ ನೇಕಾರಿಕೆ ಮಾಡಿಕೊಂಡು ಮತ್ತು ಕೂಲಿ ಕೆಲಸಗಳ ಜೊತೆಗೆ ಇನ್ನೂ ಹಲವಾರು ಕೆಲಸಗಳು ಮಾಡಿಕೊಂಡು ಅತಿ ಕಡು ಬಡತನದಲ್ಲಿ ನಮ್ಮ ಸಮಾಜದಲ್ಲಿ ಒಬ್ಬ PSI ಆಗ್ತಾನಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಹೆಮ್ಮೆ ತರುವಂಥ, ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆ ತರುವಂಥ ವಿಷಯ. ಇನ್ನು ಮುಂದಿನ ದಿನಮಾನಗಳಲ್ಲಿ ಸಿದ್ದು ಪರಪ್ಪ ಜಿಡ್ಡಿಮನಿ ಅವರು ಡಿಪಾರ್ಟ್ಮೆಂಟ್ನಲ್ಲಿ ಅತ್ಯುನ್ನತ ಪದೋನ್ನತಿಗಳನ್ನು ಅದರ ಜೊತೆಗೆ ಉತ್ತಮ ಸಾಧನೆಯ ಕೆಲಸಗಳನ್ನು ಮಾಡ್ಕೋತಾ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ನಮ್ಮ ಎಲ್ಲ ಗುರು ಹಿರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಡಿಎಂಕೆ ನ್ಯೂಸ್ ವಿಶೇಷ ವರದಿ ರಬಕವಿ ಬನಹಟ್ಟಿ. ಸುದ್ದಿಗಳಿಗಾಗಿ ಸಂಪರ್ಕಿಸಿ 9448058619 ಅಥವಾ 8147359743. ಇದಾಗಿತ್ತು ಇವತ್ತಿನ ಡಿಎಂಕೆ ಕನ್ನಡ ನ್ಯೂಸ್.